ಜ್ಯೋತಿ, ಬೆಳಿಗ್ಗೆಯಿಂದ ತಲೆ ಸಿಡಿತಾ ಇತ್ತು. ಯಾರಾದ್ರೂ ಕಾಫಿ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ಯು ಕೇಮ್ ಲೈಕ್ ಅ ಕಾಫಿ ಗಾಡೆಸ್. ಮೇಡಮ್ ಮೇಡಮ್ ಮೇಡಮ್, ಇದು ನಿಮ್ಗಲ್ಲ ಮೇಡಮ್. ಯಾರಿಗಾದ್ರೂ ಸರಿ, ಬೇರೆ ಇನ್ನೊಂದು ತಗೊಂಡ್ ಹೋಗು. ನಾನ್ ಮಾತ್ರ ಇದನ್ ಕೊಡಲ್ಲ. ನಿಮ್ಗೆ ಬೇರೆ ರೆಡಿ ಮಾಡ್ತೀನಿ ಮೇಡಮ್. ಇದು ರಾಹುಲ್ ಅವ್ರಿಗೆ ತಗೊಂಡ್ ಹೋಗ್ತಿದ್ದೀನಿ. ಏನು, ನಿನಗೆ 20 ರೂಪಾಯಿ ಕೊಟ್ಟು ಬೇಡ ಅಂದ್ರೂ ಮನೆ ಕರ್ಕೊಂಬಂದು ನಮ್ ಮೇಡಮ್ನ ಒಪ್ಸಿ ನಿನ್ನ ಕೆಲ್ಸಕ್ ಸೇರ್ಸಿದ್ರೆ ಆ ವಿಶ್ವಾಸ ಕೂಡ ಇಲ್ದೇನೆ ನನಗೆ ಕಾಫಿ ಕೊಡಲ್ಲ ಅಂತೀಯ? ಅದಲ್ಲ ಮೇಡಮ್. ಮತ್ತೆ ನಿನ್ಗಳು ಗೋಳಲ್ಲ ರೀ, ನೋವು. ಹಕ್ಕಗೋಸ್ಕರ ಆಂದೋಲನ. ಇವಾಗ ನೀನ್ ಒಬ್ಳೆ ಉಳ್ತಿದ್ಯಾ? ರಾಹುಲ್ ಅವ್ರು ಕಾಫಿ ತಗೊಂಡ್ ಹೋಗ್ತಾ ಇದ್ರೆ ಅಮ್ಮ ಅವ್ರು ತಡೆದು ಇದೇ ಕಾಫಿ ಬೇಕು ಅಂತಿದ್ದಾರೆ. ಯಾಕೆ, ಇದ್ರಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಬೆರೆಸಿದಾರಾ? ಅಷ್ಟು ಆಟ ಮಾಡ್ತಿದ್ಯಾ? ಅಂದ್ರೆ ಬೆಳಿಗ್ಗೆಯಿಂದ ತಲೆ ನೋವ್ತಾ ಇದೆ ರೀ. ನಿನಗ್ ತಲೆನೇ ಇಲ್ಲ, ಮತ್ ಅದಕ್ಕೊಂದು ನೋವಾ? ಜ್ಯೋತಿ, ನೀನ್ ತಗೊಂಡೋಗ್ ಕೊಡು. ಹೆಂಡತಿಗೆ ತಲೆನೋವು ಅಂದ್ರೆ ಬಾಮ್ ಹಚ್ಚೋ ಗಂಡ ಇರ್ತಾರೆ ಹೊರತು ಈ ತಲೆನೋವು ಜಾಸ್ತಿ ಮಾಡೋ ಗಂಡ ಎಲ್ಲೂ ಇರಲ್ಲ. ಅಮ್ಮ, ಇನ್ನೇನ್ ಮಾಡೋದು? ಸಾಯೋ ಸ್ಥಿತಿಲಿದ್ರು ನನ್ ಕಾಫಿ ನಾನೇ ಮಾಡ್ಕೋಬೇಕು. ಸರ್, ಕಾಫಿ. ಇವಾಗ ಯಾಕೆ? ಅಷ್ಟಕ್ಕೂ ನಿನ್ನ ಯಾರು ಕೇಳಿದ್ದು? ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಆಯಾಸ ಆಗಿರತ್ತೇನೋ ಅಂತ ಅರುಣ್ ಸರ್ ಕೊಡು ಅಂದ್ರು ಸರ್. ಸರಿ, ಅಲ್ಲಿ ಇಟ್ಬಿಟ್ಟು ಹೋಗು. ಎಸ್. ಏಯ್, ನಿಂತ್ಕೊಳ್ಳಿ. ಏನದು? ಅದು ಸರ್, ನಿಮ್ ಮಗನ್ ಮದ್ವೆ ಇದೆ ಅಂತ ಹೊಸ ಕಾರ್ಪೆಟ್ ಆರ್ಡರ್ ಮಾಡಿದ್ರು ಸರ್. ಅವ್ರ ರೂಮಲ್ಲಿ ಹಾಕಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಹೇಳಿದ್ಯಾರು? ಆರ್ಡರ್ ಮಾಡಿದ್ಯಾರು? ಅದೇನಂದ್ರೆ ಸರ್, ಆರ್ಡರ್ ಯಾರು ಮಾಡಿದ್ರೋ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಓನರ್ ನಮಗೆ ಡೆಲಿವರಿ ಮಾಡ್ಬರಕ್ಕೆ ಹೇಳಿದ್ರು ಸರ್. ವಾಗ್ದೇವಿ, ಅಮ್ಮ ಅಮ್ಮ, ಅದು ಮುಹೂರ್ತದ ಬಗ್ಗೆ ಮಾತಾಡೋದಕ್ಕೆ ಪುರೋಹಿತರು ಕರೀತಿದಾರಮ್ಮ. ಸರಿ ಸರಿ, ನಡಿ ಬರ್ತೀನಿ. ಒಂದ್ ನಿಮಿಷ ರೀ. ಸರ್, ನಾವು ಹೋಗ್ಬೋದಾ ಸರ್? ಹಾ, ಹೋಗಿ.
ಏಯ್ ನೀನ್ ಹೋಗಿ ಡೋರ್ ಕ್ಲೋಸ್ ಮಾಡೋ. ಏಯ್ ಬನ್ರೋ ಬನ್ನಿ. ಏಯ್ ಏನೋ ಇದು? ಇದು ಹಳೆ ಕಾರ್ಪೆಟ್ ಸರ್. ಹೊಸದನ್ನೆಲ್ಲ ಹಾಕಿ ಹಳೆ ತಗೊಂಡು ಹೋಗ್ತಾ ಇದೀವಿ. ಹೊಸ ಕಾರ್ಪೆಟ? ಆದರೂ ನಿಮ್ಮನ್ನು ಒಳಗಡೆ ಯಾರು ಬಿಟ್ಟಿರೋದು? ಇಷ್ಟ ಬಂದಾಗ ಬರೋದಕ್ಕೆ ಹೋಗೋದಕ್ಕೆ ಇದನ್ನೇನಾದ್ರೂ ಛತ್ರ ಅನ್ಕೊಂಡಿದ್ದೀರಾ? ಫಂಕ್ಷನ್ ಇಡ್ತಿರೋದು ಕಾಣಿಸ್ತಾ ಇಲ್ವಾ? ಸಾರಿ ಸರ್. ಸಾರಿ ಅಲ್ಲ, ಮೊದಲು ಕಾರ್ಪೆಟ್ನ ಮೇಲ್ಗಡೆ ರೂಮಲ್ಲಿ ಇಟ್ಟು ನೀವು ಸೈಲೆಂಟಾಗಿ ಹೊರಗಡೆ ಹೋಗಿ. ಇನ್ನೂ ಏನಾರ ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ತೇಜ, ರಾಹುಲ್ ನಿಶ್ಚಿತಾರ್ಥಗೋಸ್ಕರ ನಿಮ್ಮಮ್ಮ ಹೊಸ ಕಾರ್ಪೆಟ್ನ ಆರ್ಡರ್ ಮಾಡಿದ್ದಾರೆ. ಗಲಾಟೆ ಯಾಕೆ? ಏನಾದ್ರೂ ಇದ್ರೆ ಆಮೇಲೆ ನೋಡ್ಕೋಬಹುದಲ್ವಾ? ನೀವು ಹೋಗಿ ಆ ಕಾರ್ಪೆಟ್ನ ಹೊರಗಡೆ ಇಟ್ಟು ಹೋಗ್ಬಿಡಿ. ಹಾಗೆ ಆಗಲಿ ಸರ್. ಒಬ್ಬರನ್ನೇ ಕರ್ಕೊಂಡ್ ಬಂದಿದ್ದೀರಾ ಮದ್ವೆ ಹೆಣ್ಣಲ್ಲಿ? ಆ ರೂಮಲ್ಲಿ ಇವನೊಬ್ನೇ ಇದ್ದ. ಟೈಮ್ ವೇಸ್ಟು ಅಂತ ಎತ್ತಾಕೊಂಡ್ ಬಂದ್ಬಿಟ್ವಿ. ಸರಿ, ಆ ಹುಡುಗಿ ಸಪ್ರೇಟ್ ಆಗಿರ್ಬೇಕಾದ್ರೆ ಇನ್ಫಾರ್ಮ್ ಮಾಡ್ತೀನಿ. ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಕ್ ಮುಂಚೆ ಮದ್ವೆ ಹೆಣ್ಣನ್ನು ಕರ್ಕೊಂಡು ಹೋಗಿ. ಓಕೆ. ಮದುವೆ ದಿನ ಮದುವೆ ಹುಡುಗಿನ ಮುಚ್ಚಿಟ್ಟ ಹಾಗೆ ರಾಹುಲ್ನ ನಮ್ ಕಾಣ್ದಂಗ್ ಮುಚ್ಚಿಡ್ತಿದ್ರಲ್ಲ ಆಂಟಿ. ನಾಟ್ ಲೈಕ್ ದಟ್ ಅಭಿ. ಮುಹೂರ್ತಕ್ಕೆ ಇನ್ನೇನು ಟೈಮ್ ಆಯ್ತಲ್ವಾ, ಬಂದ್ಬಿಡ್ತಾನೆ ಬಿಡು. ಮದ್ವೆ ಮುಹೂರ್ತ ಯಾವಾಗಿದೆ ಪುರೋಹಿತ್ರೆ? 2 ತಿಂಗಳಲ್ಲಿ ಒಂದು ಮುಹೂರ್ತ ಇದೆ ಅಮ್ಮ. ಏನೂ ಚಿಂತೆ ಇಲ್ಲ. ಅಂದ್ರೆ 2 ತಿಂಗಳಾದ್ಮೇಲೆ ಮತ್ತೊಂದು ಅದ್ಭುತವಾದ ಮುಹೂರ್ತ ಇದೆ. ಈ ತಿಂಗಳೊಳಗೆ ಯಾವುದು ಇಲ್ವಾ ಪುರೋಹಿತ್ರೆ? ಇಲ್ಲಮ್ಮ. 2 ತಿಂಗಳಕ್ಕಾದ್ರೆ ಅದ್ಭುತವಾದ ಮುಹೂರ್ತ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನನೇ ವೇಟ್ ಮಾಡಿದ್ಯಾ, ಇನ್ನೊಂದು 2 ತಿಂಗಳಲ್ವಾ? ನಾನ್ ವೇಟ್ ಮಾಡ್ತೀನಿ ನವ್ಯಾ. ಅಷ್ಟರಲ್ಲಿ ಮೀಡಿಯಾ ವೇಟ್ ಮಾಡ್ತಾರಾ? ಮತ್ತೆ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದ್ರೊಳಗಡೆ ಮದ್ವೆ ಆಗೋದ್ರೆ ಒಳ್ಳೇದಲ್ವಾ? ವಾಟ್ ಯು ಸೇ ಆಂಟಿ? ಯಾ ಪ್ರೀತಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ಆಂಟಿ. ಏನಮ್ಮ ಉಂಗುರಗಳಲ್ಲಿ? ಓಹೋ, ನನ್ನ ರೂಮಲ್ಲಿ ಇಟ್ಬಿಟ್ಟು ಮರ್ತು ಹೋಗ್ಬಿಟ್ಟಿದ್ದೀನಿ ಪುರೋಹಿತ್ರೆ. ನೋ ಪ್ರಾಬ್ಲಮ್ ಆಂಟಿ, ನಾನು ಹೋಗಿ ತಗೊಂಡು ಬರ್ತೀನಿ. ಜಸ್ಟ್ 1 ಮಿನಿಟ್ ಪ್ರೀತಿ, ಈ ಮದ್ವೆ ಕೆಲ್ಸ ಎಲ್ಲ ನೀನ್ ಯಾಕಮ್ಮ ಮಾಡ್ಬೇಕು? ಅಂದ್ರೆ ನನ್ನ ಮದ್ವೆ ಕೆಲ್ಸನ ನಾನೇ ಹತ್ರ ಇದ್ದು ನೋಡ್ಕೊಂಡ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಂಟಿ.
ಎಲ್ಲ ಹತ್ರ ಇದು ನೋಡ್ಕೊಂತ ಭಾಷಿಣಿಗೆ ಹೇಳಿ ಮತ್ ನೀನ್ ಯಾಕೆ ಹೋಗ್ತಿದೀಯಾ? ಭಾಷಿಣಿ, ನೀನ್ ಹೋಗಮ್ಮ. ಥ್ಯಾಂಕ್ ಯು ಭಾಷಿಣಿ. ಇವಳ ಮೇಲೆ ಹೋಗಿ ರಾಹುಲ್ನ ಏನಾದರೂ ಮ್ಯಾನಿಪುಲೇಟ್ ಮಾಡ್ತಾಳೆ. ಆಂಟಿ, ಹೋಗ್ಲಿ, ನಾನು ಹೋಗಿ ರಾಹುಲ್ನ ಕರ್ಕೊಂಡ್ ಬರ್ಲಾ? ಪ್ರೀತಿ, ರಾಹುಲ್ನ ನವ್ಯ ಕರ್ಕೊಂಡ್ ಬರ್ತಾಳೆ. ನೀನು ಜಸ್ಟ್ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿದ್ರೆ ಸಾಕು. ಓಕೆ ನವ್ಯ, ಹೋಗಮ್ಮ. ಓಕೆ ಮ್ಯಾಮ್. ಮದುವೆ ಅಲ್ವಾ, ನನ್ನ ಮಗಳಿಗೆ ಭಯ, ಟೆನ್ಷನ್ ಆಗ್ತಾ ಇದೆ. ಅಂದ್ರೆ ಇದಕ್ಕೂ ಮುಂಚೆ 2 ಸಲ ಸೇಮ್ ಹೀಗೆ ಆಗಿ ಮದ್ವೆ ನಿಂತೋಗಿತ್ತಲ್ವಾ ರೀ? ಅದಕ್ಕೆ ಪಾಪ ಟೆನ್ಷನ್ ಮಾಡ್ಕೋತಿರೋ ಹಾಗಿದೆ. ಅದು ಹಳೆದು, ಗೊತ್ತಿಲ್ಲದೆ ನಡೆದು ಹೋಗಿರೋ ತಪ್ಪು ಈಗ ಮತ್ತೆ ರಿಪೀಟ್ ಆಗೋದಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಸಾರಿ ಮೇಡಮ್. ಮದ್ವೆ ಹೆಣ್ಣು ವಾಗ್ದೇವಿ ರೂಮಲ್ಲಿದ್ದಾಳೆ. ಬ್ಯಾಕ್ ಸೈಡ್ ಒಂದ್ ಕಿಟಕಿ ಇದೆ, ಅಲ್ಲಿಂದ ಹೋಗಿ ಹುಡ್ಗಿನ್ ಕರ್ಕೊಂಡ್ ಬನ್ನಿ. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಸರಿ. ಏಯ್, ನೀನ್ ಇಲ್ಲೇ ಇರೋ. ನೀನ್ ಬಾರೋ. ಅಣ್ಣ, 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 ಅಣ್ಣ ವಾಶ್ರೂಮ್ ಅಲ್ಲಿ ಕೂಡ ಇಲ್ಲ. ಅಕಸ್ಮಾತ್ ಇಲ್ಲಿಂದ ಎಲ್ಲಾದ್ರೂ ಹೋದ್ನಾ? ಅಣ್ಣ, ಅಣ್ಣ, ಯಾರು ನೀವು? ಯಾರು?
ಏನಾಗಿದೆ ರೀ? ರಿಂಗ್ಗೋಸ್ಕರ ಹೋಗಿರೋ ಭಾಷಿಣಿಯಲ್ಲಿ, ರಾಹುಲ್ಗೋಸ್ಕರ ಹೋಗಿರೋ ನವ್ಯ ಎಲ್ಲಿ? ಅದೇ ನನಗೂ ಅರ್ಥ ಆಗ್ತಿಲ್ಲ ಆಂಟಿ. ಹೋಗ್ಲಿ, ನಾನು ಹೋಗಿ ನೋಡ್ಲಾ? ನವ್ಯ, ಮೇಡಮ್, ಅಣ್ಣ ಅಣ್ಣ ರೂಮಲ್ಲಿ ಇಲ್ಲ ಮೇಡಮ್. ವಾಟ್? ಕಾಣಿಸ್ತಿಲ್ವಾ? ನೀನ್ ಸರಿಯಾಗಿ ನೋಡಿದ್ಯಾ? ಯಾ ಮೇಡಮ್, ಎಲ್ಲ ಹುಡುಕಿದ್ರು ಕಾಣ್ಲಿಲ್ಲ. ಇಲ್ಲ ಅಂದ್ರೆ ಏನರ್ಥ? ಸರಸು ಸರಸು, ಮೊದಲು ಅವಳನ್ನ ನೋಡ್ಬೇಕು. ರಾಹುಲ್, ರಾಹುಲ್, ತೇಜ ಎಲ್ಲೂ ಕಾಣಿಸ್ತಾ ಇಲ್ಲ ಮ್ಯಾಮ್. ಅಯ್ಯೋ, ಏನ್ರಿ ಇದು? ಇಷ್ಟಕ್ಕೂ ಏನ್ ನಡೀತಾ ಇದೆ ನಮ್ಮ ಮನೇಲಿ? ಒಳ್ಳೇದಕ್ಕೆ ಅಂತ ಎಂಗೇಜ್ಮೆಂಟ್ ಇಟ್ಕೊಂಡ್ರೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ರಿ ಇದು? ರಿಂಗ್ಸ್ ಇಲ್ಲಿ ಹಾಕಿವೆ ಅಂದ್ರೆ ರಾಹುಲ್ ಸರ್ಸು ಏನಾದ್ರು? ಓ ಗಾಡ್, ಅಯ್ಯೋ ಆಂಟಿ, ಆಂಟಿ ಆಂಟಿ, ಏನಾಯ್ತು ಪ್ರೀತಿ? ರಾಹುಲ್ ಮಾತ್ರ ಅಲ್ಲ ಆಂಟಿ, ಸರ್ಸು ಐ ಮೀನ್ ಭಾಷಿಣಿ ಕೂಡ ಎಲ್ಲೂ ಕಾಣಿಸ್ತಿಲ್ಲ. ವಾಟ್? ತಗೊಳ್ಳಿ ಆಂಟಿ, ಈ ರಿಂಗ್ಸ್ ನಿಮ್ ರೂಮಲ್ಲಿ ಕೆಳಗಡೆ ಬಿದ್ದಿತ್ತು ಆಂಟಿ. ಓ ಗಾಡ್, ಇಷ್ಟಕ್ಕೂ ಏನ್ ನಡೀತಿದೆ? ರಾಹುಲ್ ಭಾಷಿಣಿ ಇಬ್ರು ಒಂದೇ ಸಾರಿ ಮಿಸ್ ಆಗೋದು ಅಂದ್ರೆ ಏನು? ಮಿಸ್ ಆಗೋದಲ್ಲ ಆಂಟಿ, ಇದು ಆ ಭಾಷಿಣಿನೇ ಮಿಸ್ ಮಾಡಿದಾಳೆ. ಮೊದಲಿನಿಂದಾನು ನನ್ನ ಅನುಮಾನ ಅವಳ ಮೇಲಿನೇ, ಆದ್ರೆ ಯಾರು ನನ್ನ ನಂಬಲಿಲ್ಲ. ಅನ್ಕೊಂಡ ಹಾಗೇನೆ ನನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋ ಹಾಗೆ ಮಾಡಿದ್ಲು. ಅವಳಿಗೆ ಮದುವೆ ನಡೆಯೋದು ನಿಜವಾಗ್ಲೂ ಇಷ್ಟ ಇಲ್ಲ ಆಂಟಿ. ಪ್ರೀತಿ, ಇಷ್ಟ ಇಲ್ದಿರೋದಕ್ಕೆ ಅವಳು ಸರ್ಸು ಅಲ್ಲ, ಅವಳ ರೂಪದಲ್ಲಿರೋ ಭಾಷಿಣಿ. ಭಾಷಿಣಿನೇ ಆದ್ರೂ ಸರಿ, ಈ ಮನೆಗ್ ಬಂದ್ ಮೊದಲ ದಿನದಿಂದ ಈ ಪ್ರಾಪರ್ಟೀಸ್ ಅಂಡ್ ಸ್ಟೇಟಸ್ ಮೇಲೆ ಅವಳಿಗೆ ತುಂಬಾ ಇಂಟ್ರೆಸ್ಟ್. ಅದಕ್ಕೆ ಈ ತರ ಮಾಡಿರ್ತಾಳೆ ಅಂಕಲ್. ಓ ಗಾಡ್,